ಲ್ಯಾಂಡ್ಲಾರ್ಡ್ ಜಡೇಶ ಹಂಪಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರುವ ದುನಿಯಾ ವಿಜಯ, ರಚಿತಾ ರಾಮ ಮತ್ತು ರಾಜ್ ಬಿ ಶೆಟ್ಟಿ ಅವರ ಶಕ್ತಿಶಾಲಿ ಅಭಿನಯದ ಸಿನಿಮಾ. 1960ರಿಂದ 70ರ ಕಾಲಘಟ್ಟದಲ್ಲಿ ನಡೆಯುವ ಈ ಕತೆ ಮಣ್ಣಿನ ವಾಸನೆ, ಹೋರಾಟದ ಕೋಪ ಮತ್ತು ಸಾಮಾನ್ಯ ಜನರ ನೋವನ್ನೇ ಹೊತ್ತ ಆಕ್ಷನ್ ಡ್ರಾಮಾ. ಇದು ಕೇವಲ ಸಿನಿಮಾ ಅಲ್ಲ, ಅನ್ಯಾಯದ ವಿರುದ್ಧ ನಿಂತ ಒಬ್ಬನ ಧ್ವನಿ. ಮೂವಿ ಸ್ಟೋರಿ ಬಗ್ಗೆ ಹೇಳೋದಾದ್ರೆ, ನಮ್ಮ ದೇಶದಲ್ಲಿ ಆಗ ಜಮೀನ್ದಾರ್ ಪದ್ಧತಿ ಇತ್ತು. ಬಹುತೇಕ ಜಮೀನುಗಳು ಊರಿನ ಸಾಹುಕಾರರ ಕೈಯಲ್ಲೇ ಇರ್ತಿತ್ತು. ಉಳಿದವರು ಅವ್ರ ಜಮೀನಿನಲ್ಲಿ ಕೂಲಿ ಮಾಡಬೇಕಾಗ್ತಿತ್ತು. ಕೂಲಿಗೆ ಸಂಬಳ ಅಂತ ಕಾಳುಗಳನ್ನೇ ಕೊಡ್ತಿದ್ರು, ಆದರೆ ಅವರಿಗೆ ಭೂಮಿ ಖರೀದಿಸೋಕೆ ಅವಕಾಶ ಕೊಡ್ತಿರ್ಲಿಲ್ಲ. ಈ ಎಂಟೈರ್ ಸಿಸ್ಟಮ್ ವಿರುದ್ಧ ನಮ್ಮ ಹೀರೋ ಅಂದರೆ ರಚ್ಚಯ್ಯ ಹೇಗೆ ನಿಲ್ತಾನೆ ಅನ್ನೋದೇ ಮೂವಿಯ ಕೋರ್ ಪಾಯಿಂಟ್. ಮೂವಿಯ ಒನ್ ಲೈನ್ ಸ್ಟೋರಿ ಕೇಳಿದರೆ ಕಾಟೆರ ಮೂವಿಗೆ ಸ್ವಲ್ಪ ರಿಲೇಟ್ ಆಗುತ್ತೆ. ಆ ಮೂವಿಗೆ ಸ್ಟೋರಿ ಕೂಡ ಜಡೇಶ ಅವರೇ ಬರೆದಿದ್ರು. ಕೋರ್ ಪಾಯಿಂಟ್ ಸಿಮಿಲರ್ ಇದ್ರೂ ಸ್ಟೋರಿ ಕಂಪ್ಲೀಟ್ ಆಗಿ ಡಿಫ್ರೆಂಟ್ ಆಗಿದೆ. ಮೂವಿನಲ್ಲಿ ನನಗೆ ಇಷ್ಟವಾದ ಫಸ್ಟ್ ಥಿಂಗ್ ಅಂದರೆ ಅದು ಬರವಣಿಗೆ. ಸ್ಟೋರಿ ತುಂಬ ಸ್ಟ್ರಾಂಗ್ ಆಗಿದೆ. ಆ ಕಾಲದ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ತುಂಬ ರಿಯಲಿಸ್ಟಿಕ್ ಆಗಿ ಎಕ್ಸಿಕ್ಯೂಟ್ ಮಾಡಿದ್ದಾರೆ. ಪ್ರತಿ ಸೆಟ್ ಕೂಡ ರಿಯಲಿಸ್ಟಿಕ್ ಫೀಲ್ ಕೊಡುತ್ತೆ. ಪ್ರೊಡಕ್ಷನ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು. ಮೂವಿನಲ್ಲಿ ಬರೋ ಪ್ರತಿ ಫ್ಲ್ಯಾಶ್ಬ್ಯಾಕ್ ಸೀಕ್ವೆನ್ಸ್ ಮೂವಿಗೆ ಮೇಜರ್ ಪ್ಲಸ್ ಪಾಯಿಂಟ್. ಅವು ತುಂಬ ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತವೆ. ಉಮಾಶ್ರೀ ಅವರ ಸ್ಕ್ರೀನ್ ಸ್ಪೇಸ್ ಕಡಿಮೆ ಇದ್ದರೂ ಅವ್ರು ಬಂದಾಗಲೆಲ್ಲ ಇಮೋಷ್ನಲಿ ಕನೆಕ್ಟ್ ಆಗುತ್ತೆ. ಅವ್ರ ಕ್ಯಾರೆಕ್ಟರ್ ಮೂವಿಗೆ ಸ್ಟ್ರಾಂಗ್ ಫೌಂಡೇಶನ್ ಸೆಟ್ ಮಾಡುತ್ತೆ. ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್. ಅಜನೀಶ್ ಅವ್ರ ಬ್ಯಾಕ್ಗ್ರೌಂಡ್ ಸ್ಕೋರ್ ಚೆನ್ನಾಗಿ ಸಪೋರ್ಟ್ ಮಾಡಿದೆ. ಇಮೋಷ್ನಲ್ ಸೀನ್ಸ್ ತುಂಬ ವೆಲ್ ಎಕ್ಸಿಕ್ಯೂಟೆಡ್. ರಾಜ್ ಬಿ ಶೆಟ್ಟಿ ಮತ್ತು ದುನಿಯಾ ವಿಜಯ ಅವ್ರ ಮಗಳು ತಮ್ಮ ರೋಲ್ಸನ್ನು ಕನ್ವಿನ್ಸಿಂಗ್ ಆಗಿ ನಿಭಾಯಿಸಿದ್ದಾರೆ. ರಚಿತಾ ರಾಮ ಅವರನ್ನು ಡಿಫ್ರೆಂಟ್ ರೋಲ್ನಲ್ಲಿ ನೋಡೋದು ಖುಷಿ ನೀಡುತ್ತದೆ. ಮೂವಿನಲ್ಲಿ ಮೇಜರ್ ನೆಗೆಟಿವ್ಸ್ ಅಷ್ಟಾಗಿಲ್ಲ, ಆದರೆ ಸೆಕೆಂಡ್ ಹಾಫ್ನಲ್ಲಿ ಸ್ಟೋರಿ ಸ್ವಲ್ಪ ಡಿಪ್ ಆಗುತ್ತೆ. ಇನ್ನೂ ಟೈಟಾಗಿ ಎಕ್ಸಿಕ್ಯೂಟ್ ಮಾಡ್ಬೋದಿತ್ತು. ಸ್ಟೋರಿ ಪ್ರಿಡಿಕ್ಟಬಲ್ ಅನಿಸುತ್ತೆ. ಸ್ಕ್ರೀನ್ ಪ್ಲೇ ವಿಚಾರಕ್ಕೆ ಬಂದರೆ, ಮೂವಿ ಸ್ಟಾರ್ಟಿಂಗ್ಲೇ ಜಮೀನ್ದಾರ್ ಅಂದರೆ ರಾಜ್ ಬಿ ಶೆಟ್ಟಿ ಎಷ್ಟು ಪವರ್ಫುಲ್ ಅನ್ನೋದನ್ನು ಸ್ಟ್ರಾಂಗ್ ಆಗಿ ಎಸ್ಟಾಬ್ಲಿಷ್ ಮಾಡ್ತಾರೆ. ಇದು ಟಿಪಿಕಲ್ ಕಮರ್ಷಿಯಲ್ ಮೂವಿ ಥರ ಹೀರೋ ಸೆಂಟ್ರಿಕ್ ಆಗಿಲ್ಲ, ಸ್ಟೋರಿ ಸೆಂಟ್ರಿಕ್ ಅಪ್ರೋಚ್ ತೆಕ್ಕೊಂಡಿದ್ದಾರೆ. ಅದಕ್ಕಾಗಿ ಎಲ್ಲ ಮೇನ್ ಕ್ಯಾರೆಕ್ಟರ್ಸ್ಗೂ ಪ್ರಾಪರ್ ಸ್ಕ್ರೀನ್ ಸ್ಪೇಸ್ ಸಿಕ್ಕಿದೆ. ಫಸ್ಟ್ ಹಾಫ್ ಸ್ಕ್ರೀನ್ ಪ್ಲೇ ಚೆನ್ನಾಗಿ ಎಕ್ಸಿಕ್ಯೂಟ್ ಆಗಿದೆ. ಫ್ಲ್ಯಾಶ್ ಬ್ಯಾಕ್ಸ್ ಪರ್ಫೆಕ್ಟ್ಲಿ ವರ್ಕ್ ಆಗ್ತವೆ. ಫಸ್ಟ್ ಹಾಫ್ ಎಲ್ಲೂ ಲ್ಯಾಗ್ ಆಗದೆ ಸೆಕೆಂಡ್ ಹಾಫ್ಗೆ ಸ್ಟ್ರಾಂಗ್ ಸ್ಟೇಜ್ ಸೆಟ್ ಮಾಡ್ತದೆ. ಸೆಕೆಂಡ್ ಹಾಫ್ ಸ್ಟಾರ್ಟಿಂಗ್ಲೇ ಮೂವಿ ಕೋರ್ ಪಾಯಿಂಟ್ಗೆ ಕ್ಲೋಷರ್ ಸಿಕ್ಕ ಹಾಗೆ ಫೀಲ್ ಆಗುತ್ತೆ. ಅದಾದಮೇಲೆ ರುಟೀನ್ ರಿವೆಂಜ್ ಸ್ಟೋರಿ ಥರ ಫೀಲ್ ಕೊಡ್ತದೆ ಮತ್ತು ಪ್ರಿಡಿಕ್ಟಬಲ್ ಆಗ್ತದೆ. ಓವರಾಲ್ ಆಗಿ ಹೇಳೋದಾದರೆ, ಜಡೇಶ ಹಂಪಿ ಅವರು ಒಂದು ರೂಟೆಡ್ ಮೂವಿಗೆ ಮಾಡಿದ್ದಾರೆ. ಸೋಷಲ್ ಇನ್ಇಕ್ವಾಲಿಟಿ ಮತ್ತು ಸಮಾನತೆ ಬಗ್ಗೆ ಒಳ್ಳೆ ಮೆಸೇಜ್ ಕೊಡೋಕೆ ಟ್ರೈ ಮಾಡಿದ್ದಾರೆ. ದುನಿಯಾ ವಿಜಯ್ ಅವ್ರನ್ನ ಈ ರೀತಿಯ ರೋಲಲ್ಲಿ ನೋಡೋದು ತುಂಬ ಖುಷಿ ಕೊಟ್ಟಿತು. ಸೆಕೆಂಡ್ ಹಾಫ್ನಲ್ಲಿ ಸ್ವಲ್ಪ ಡ್ರ್ಯಾಗ್ ಅನಿಸಿದ್ರು ಓವರಾಲ್ ಮೂವಿ ಒಳ್ಳೆ ಎಕ್ಸ್ಪೀರಿಯನ್ಸ್ ನೀಡುತ್ತದೆ. ನನ್ನ ಪ್ರಕಾರ ಇದು ಡೆಫಿನೆಟ್ಲಿ ಅ ಗುಡ್ ವಾಚ್ ಮೂವಿ. ಫ್ಯಾಮಿಲಿ ಜೊತೆಗೆ ಥಿಯೇಟ್ರಿಗೆ ಹೋಗಿ ರಿಲ್ಯಾಕ್ಸ್ಡ್ ಆಗಿ ಎಂಜಾಯ್ ಮಾಡ್ಬೋದಾದ ಸಿನಿಮಾ. ಸೀರಿಯಸ್ ಮೆಸೇಜ್ ಇದ್ದರೂ ಅದನ್ನು ಸಿಂಪಲ್ ಆಗಿ ಹೇಳೋ ಪ್ರಯತ್ನ ಮಾಡಿದ್ದಾರೆ. ಅದೇ ಈ ಮೂವಿಯ ಬಿಗ್ಗೆಸ್ಟ್ ಪ್ಲಸ್. ಒಟ್ನಲ್ಲಿ ಒಂದು ಆನೆಸ್ಟ್ ಅಟೆಂಪ್ಟ್, ಟೈಮ್ ಪಾಸ್ ಜೊತೆಗೆ ಥಾಟ್ ಪ್ರೊವೋಕಿಂಗ್ ಎಕ್ಸ್ಪೀರಿಯನ್ಸ್ ಕೊಡೋ ಮೂವಿ. ಆದಷ್ಟು ಬೇಗ ಮತ್ತೆ ಸಿಗೋಣ ನೆಕ್ಸ್ಟ್ ರಿವ್ಯೂ ಜೊತೆ.